Hi, children. Good morning to all. So, children, in the previous class, I did this chapter, Mera Desh, Meri Maa. So, I hope I finished up to here. Isn't children? Okay. यहाँ सबसे पहले एक दिन यह 1965 के एक शाम इज at the time of evening सांझ ಅಥವಾ ಸಂಜೆ ಅಂತ ನಾವು ಹೇಳ್ತೀವಿ ಅಲ್ವಾ ಮಕ್ಕಳೇ. यस, एक दिन शाम को देश में और कई तरफ से शांति का वातावरण था. उस समय अचानक एक दिन शाम दुश्मन सेना भारत देश पर आक्रमण कर दिया. अचानक हुई इस हमले से भारतीय सेना को चौंका दिया. तुरंत भारतीय सेना ने छुट्टियां बिताने के लिए अपने अपने घर गए सैनिकों को तुरंत आकर जो सेना में जमा होने के लिए संदेश भेजे गए ಅಲ್ವಾ ಮಕ್ಕಳೇ. ಸೊ ಇದೆಲ್ಲ ಕೂಡ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಿಮಗೆ, ಹೌದೋ ಅಲ್ವೋ. ಇಡೀ ದೇಶ ಅತ್ಯಂತ ನೆಮ್ಮದಿಯಿಂದ ಶಾಂತಿಯ ಒಂದು ವಾತಾವರಣ ಇರುತ್ತೆ, ಯಾವುದೇ ಆತಂಕ ಇರೋದಿಲ್ಲ. ಹಾಗೇನಾಗುತ್ತೆ, ಅಚಾನಕ್ಕಾಗಿ ಭಾರತ ದೇಶದ ಮೇಲೆ ಶತ್ರುವಿನ ಸೈನ್ಯ ಅಂದರೆ दुश्मन की सेना हमला बोल दिया, आक्रमण कर दिया. यह अचानक हुई इस हमले से, ಅಚಾನಕ್ಕಾಗಿ ಆಕಸ್ಮಿಕವಾಗಿ, ಹೌದಾ. ಸೊ ಏನು ತತ್ಕ್ಷಣ ಅಟ್ಯಾಕ್ ಆಗುತ್ತೆ ದೇಶದ ಮೇಲೆ. ಇದನ್ನು ನೋಡಿ ಭಾರತೀಯ ಸೇನಾ के लिए या भारतीय सेना इससे चौंक उठा, ಚಕಿತ ಹೋना. ಇಂಡಿಯನ್ ಆರ್ಮಿಗೆ ಒಂದು ರೀತಿ ಶಾಕ್ ಆಗುತ್ತೆ, ಏನೀಗಾಗೋಯ್ತಲ್ಲ. ಇದ್ದಕ್ಕಿದ್ದ ಹಾಗೆ ಶತ್ರು ಸೈನ್ಯ ದೇಶದ ಮೇಲೆ ಆಕ್ರಮಣ ಮಾಡಿದೆ. ಈಗ ಶತ್ರುವಿನಿಂದ ದೇಶವನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತಕ್ಕಂಥ ಆತಂಕ ಭಾರತೀಯ ಸೇನೆಗೆ ಆಗುತ್ತೆ. ಆಗ ಏನು ಮಾಡ್ತಾರಪ್ಪ ಅಂದರೆ, भारतीय सेना एक आदेश भेज गए, छुट्टियां बिताने के लिए अपने अपने घर गए सैनिकों को तुरंत वापस आ जाने का. हौदलवा. यस, इस तरह छुट्टियां बिता रहे भारतीय सेना के एक मेजर को जब सूचना मिली तो इन्होंने जाने के लिए तैयारी करके, see children, in the picture we can see, या एक मेजर मीन्स वन ऑफ द ಆಫೀಸರ್ ಆಫ್ ದ ಇಂಡಿಯನ್ ಆರ್ಮಿ, ಭಾರತೀಯ ಸೈನ್ಯ ಅಥವಾ ಸೇನೆಯ ಒಬ್ಬ ಅಧಿಕಾರಿ, ಒಬ್ಬ ಮೇಜರ್. ಇವನೇನು ಮಾಡ್ತಾನಪ್ಪ ಅಂದರೆ, ಇವನಿಗೆ ಯಾವಾಗ ಆದೇಶ ಸಿಗುತ್ತೆ ತತ್ಕ್ಷಣ ಹೊರಟು ಬನ್ನಿ, ದೇಶದ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದ್ದಾರೆ, ಈ ಕೂಡಲೇ ನಾವು ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿದೆ, ತತ್ಕ್ಷಣ ಹೊರಟು ಬನ್ನಿ ಅಂತ ಯಾವಾಗ ಮೆಸೇಜ್ ಸಿಗುತ್ತೆ, ಆ ಸಂದೇಶ ಇವನಿಗೆ ರೀಚ್ ಆಯಿತು, ಆ ತತ್ಕ್ಷಣ इन्होंने जाने के लिए तैयारी करके, सी चिल्ड्रंस, अपने माँ के पैर छूकर प्रणाम किया. ಕಾಣುತ್ತೆ ಪಿಕ್ಚರಲ್ಲಿ, ತನ್ನ ತಾಯಿಯ ಪಾದಗಳನ್ನು, ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ತನ್ನ ತಾಯಿಯ ಆಶೀರ್ವಾದವನ್ನು ಈತ ಕೇಳ್ತಾ ಇದ್ದ ಮಕ್ಕಳೇ, ಹೌದಾ. ಈತ ಹೊರಟಿರೋದು ಇಂಡಿಯನ್ ಆರ್ಮಿಗೆ ವಾಪಸ್ ಜಾಯ್ನ್ ಆಗಲಿಕ್ಕೆ, ಹೌದಲ್ವಾ. ऐसा उस वक्त माँ के पैर छूकर प्रणाम किया. उस समय माँ का ममत्व जाग उठा. ಮಕ್ಕಳೇ, ನಾನು ಲಾಸ್ಟ್ ಕ್ಲಾಸೇ ಹೇಳಿದ್ದೆ, ಆಗೇನಾಗುತ್ತೆ, ಆಕೆಗೆ ಆ ತಾಯಿಗೆ
ತನ್ನ ಮಗನ ಬಗ್ಗೆ ಅತಿಯಾದ ವಿಶ್ವಾಸ, ಮಮತೆ, ಪ್ರೀತಿ, ವಾತ್ಸಲ್ಯ ಒಂದು ರೀತಿ ಉಕ್ಕಿ ಬರ್ತಾ ಇದೆ ಮಕ್ಕಳೇ. ಯಾವುದಾದ್ರೂ ತಾಯಿಗೆ ತನ್ನ ಮಗನನ್ನು ಯುದ್ಧಕ್ಕೆ ಕಳಿಸಬೇಕಾದಾಗ ಸಹಜವಾಗಿ ದುಃಖ ಆಗುತ್ತೆ, ಸಹಜವಾಗಿ ನೋವು ಆಗುತ್ತೆ ಮಕ್ಕಳೇ. ಅಂಥದ್ದೇ ನೋವು, ದುಃಖ ಇಲ್ಲಿ ನೋಡಿ, ಈ ತಾಯಿಗೆ ಅಷ್ಟು ದುಃಖ ಆಗ್ತಾ ಇದೆ. ಮಮತ್ವ ಜಾಗ್ ಹುಟ ಆಂಖೋ ಮೇ ಆಂಸು ಭರ್ ಗಯಿ. ನೋಡಿ ಮಕ್ಕಳೇ, ಆಕೆ ಕಣ್ಣಲ್ಲಿ ಕಣ್ಣೀರು ತುಂಬಿ ಹೋಗಿದ್ದಾವೆ. ಅಂದರೆ ಕಣ್ಣಲ್ಲಿ ಕಣ್ಣ ಹನಿ ನೀರು ಬರ್ತಾ ಇದೆ. ಆಕೆ ಹೇಳ್ತಾ ಇದ್ದಾಳೆ, ಹೇಗೆ ತನ್ನ ಮಗನನ್ನು ಯುದ್ಧಕ್ಕೆ ಕಳಿಸೋದು? ಹೌದೋ ಅಲ್ವೋ? ಅದು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಶತ್ರುವಿನ ಸೈನ್ಯ ದೇಶದ ಮೇಲೆ ಆಕ್ರಮಣ ಮಾಡಿದೆ. ಇಂತಹ ಸಮಯದಲ್ಲಿ ತನ್ನ ಮಗನನ್ನು ಯುದ್ಧವನ್ನು ಮಾಡಲಿಕ್ಕೆ ಹೇಗೆ ಕಳಿಸೋದು? ಯಾವುದೇ ತಾಯಿಗಾದರೂ ಕೂಡ ಅಷ್ಟು ಈಸಿಯಾಗಿ ಮನಸ್ಸು ಬರೋದಿಲ್ಲ ಮಕ್ಕಳೇ, ಹೌದೋ ಅಲ್ವೋ? ಏನಾಗಿದೆ, ಆಕೆಗೆ ತುಂಬ ದುಃಖ ಆಗ್ತಾ ಇದೆ. ಆಕೆ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಮಮತ್ವ ಜಾಗ್ಪುಟ, ತನ್ನ ಮಗನ ಬಗ್ಗೆ ಅತಿಯಾದ ಪ್ರೀತಿ, ಮಮತೆ ಉಕ್ಕಿ ಬರ್ತಾ ಇದೆ. ಇನ್ನೊಂದು ಕಡೆ ಆಕೆ ಕಣ್ಣಲ್ಲಿ ಕಣ್ಣೀರ ಧಾರೆ ಹೋಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ ಮಕ್ಕಳೇ. ಎಸ್, और ಮೇಜರ್ का गला भी रुंध गया. ಮತ್ತೊಂದು ಕಡೆಗೆ ಈ ಅಧಿಕಾರಿ, ಮೇಜರ್, ಸೈನಿಕ, ಆಫೀಸರ್, ಇವನ ಗಂಟಲು ಕೂಡ, ಇವನ ಧ್ವನಿ ಕೂಡ ಕಟ್ಟುತ್ತಾ ಇದೆ. ಅಂದರೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಈತನಿಗೆ ದುಃಖ ಹೊಮ್ಮಡಿಸಿ ಬರ್ತಾ ಇದೆ, ಅತಿಯಾದ ದುಃಖ ಆಗ್ತಾ ಇದೆ. ತನ್ನ ತಾಯಿಯ ಕಣ್ಣಲ್ಲಿ ನೀರನ್ನು ನೋಡ್ತಕ್ಕಂಥ ಯಾವುದೇ ಮಗನಿಗೆ ಅದಕ್ಕೆ ಸಂತೋಷ ಆಗುತ್ತಾ ಆ ಟೈಮಲ್ಲಿ? ನೋ, ನೆವರ್, ನೋ ಚಾನ್ಸ್ ಅಟ್ ಆಲ್. ಸಹಜವಾಗಿ ಅಮ್ಮನ ಕಣ್ಣಲ್ಲಿ ಕಣ್ಣೀರು ಬಂದಾಗ ಯಾವುದೇ ಮಕ್ಕಳಿಗೂ ಕೂಡ ದುಃಖ ಆಗುತ್ತೆ, ನೋವಾಗುತ್ತೆ, ಹೌದಲ್ವಾ? ಇಂತಹ ಸ್ಥಿತಿಯಲ್ಲಿ ಅಮ್ಮನನ್ನು ಬಿಟ್ಟು ಹೋಗಲಿಕ್ಕೆ ಅವನಿಗೂ ತುಂಬ ದುಃಖ ಆಗ್ತಾ ಇದೆ. ಅಮ್ಮನ ಸ್ಥಿತಿ ನೋಡಿ ಅಳು ಬರ್ತಾ ಇದೆ, ಆದರೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಲೇಕಿನ್ ತುರಂತ ಮೀನ್ಸ್ ತತ್ಕ್ಷಣ, ಅದೇ ಕ್ಷಣ ಆ ಮೇಜರ್ಗೆ ತನ್ನ ದೇಶದ ನೆನಪಾಗುತ್ತೆ ಮಕ್ಕಳೇ. ನನ್ನ ದೇಶ, ನನ್ನ ಮಾತೃ ದೇಶ, ನನ್ನ ಮಾತೃಭೂಮಿ ನನ್ನ ಮಾತೃವಿನ ಹೆಚ್ಚು. ನಿಜವಾಗಿಯೂ ಕೂಡ ಮಾತೃಭೂಮಿಗೆ ಸೇವೆಯನ್ನು ಸಲ್ಲಿಸಿದ್ದೇ ಆದರೆ ಅದು ಮಾತೃವಿಗೆ ಸೇವೆ ಸಲ್ಲಿಸಿದ ಸಮ ಆಗುತ್ತೆ. ಈಗ ನಾನು ನನ್ನ ದೇಶವನ್ನು ಶತ್ರುಗಳಿಂದ ಕಾಪಾಡಬೇಕಾದ್ರೆ ಅನಿವಾರ್ಯವಾಗಿ ನಾನು ಯುದ್ಧವನ್ನು ಮಾಡಲಿಕ್ಕೆ ಹೋಗಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆತನಿಗೆ ತನ್ನ ಕರ್ತವ್ಯ ನೆನಪಾಗುತ್ತೆ ಮಕ್ಕಳೇ, ಹೌದಾ? ಸಿ ಚಿಲ್ಡ್ರನ್ಸ್, ಮಾತೃಭೂಮಿಕ ಸ್ಮರಣ್ ಮೀನ್ಸ್ ತನಗೆ ತನ್ನ ದೇಶದ ನೆನಪು, ತನ್ನ ಕರ್ತವ್ಯದ ನೆನಪು ಅವನನ್ನು ಸೆಳೆಯುತ್ತೆ. ಆದಷ್ಟು ಬೇಗ ಹೊರಡು ಇಲ್ಲಿಂದ, ಹೋಗಿ ಸೈನ್ಯವನ್ನು ಸೇರ್ಕೊ ಅಂತ ಹೇಳಿಬಿಟ್ಟು ಅವನ ಮನಸ್ಸನ್ನು ಎಚ್ಚರಿಸ್ತಾ ಇದೆ, ಹೌದಾ? सी चिल्ड्रंस, इस अवसर पर माँ ने अपने पुत्र को आशीर्वाद देते हुए से पुत्र के सिर पर हाथ रखकर ತನ್ನ ಮಗನ ತಲೆಯ ಮೇಲೆ ತನ್ನ ಕೈಯನ್ನು ಇಟ್ಟು ತಾಯಿಯಾದವಳು ಈ ಮಾತೆ ಆಶೀರ್ವಾದ ಮಾಡ್ತಾ, ಹೌದಾ? ಸೊ ಆಶೀರ್ವಾದ ದೇತೆ ಹುಯೆ ಮಾನೆ ಕಹಾ ಬೇಟೆ इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಮಗನೇ, ಇಂತಹ ಕಷ್ಟದ ಸಂದರ್ಭದಲ್ಲಿ ಯಾವಾಗ ಶತ್ರುಗಳು ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರೆ, ಇಂತಹ ಆಪತ್ಕಾಲದಲ್ಲಿ ದೇಶವನ್ನು ಕಾಪಾಡ್ತಕ್ಕಂಥದ್ದು, ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೇ, ಹೌದಾ? ಸೊ ಇದು ಪ್ರತಿ ನಾಗರಿಕನ ಅತ್ಯಂತ ದೊಡ್ಡ ಜವಾಬ್ದಾರಿ, ದೊಡ್ಡ ಕರ್ತವ್ಯ. ಅಂದರೆ ನಮ್ಮ ದೇಶವನ್ನು ಆಪತ್ತಿಂದ ಕಾಪಾಡ್ತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ. ಜಾಹೋ, ಮಗನೇ ಹೊರಡು, दृढ़ता से अपना कर्तव्य का पालन करो. सी चिल्ड्रंस, दृढ़ता से ಮನಸ್ಸನ್ನು ಗಟ್ಟಿ ಮಾಡ್ಕೋ, ಗಟ್ಟಿ ಮನಸ್ಸಿಂದ ಇಲ್ಲಿಂದ ಹೊರಡು. ಅಪನೆ ಕರ್ತವ್ಯ ಕಾ ಪಾಲನ್ ಕರೋ,
ನೀನು ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. ನಿನ್ನ ಕರ್ತವ್ಯ ರಾಷ್ಟ್ರ ರಕ್ಷಣೆ. ಹಾಗಾಗಿ ಇಲ್ಲಿಂದ ಹೊರಡು, ಚಿಂತೆ ಬೇಡ. लेकिन याद रखे, याद रखना, याद रहो क्या, तुम्हें याद रखना होगा कि इस बात पर क्या है. आगे देखिए, याद रहे भारतीय परंपरा सीने पर गोली खाने की है, पीठ पर नहीं. ಮಗನೇ, ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಟುಕೋ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸೈನ್ಯದ ವೀರ ಶೂರ ಯೋಧರ ಸಂಸ್ಕೃತಿ ಏನು ಗೊತ್ತಾ? ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ. ಶತ್ರುವಿನ ಸೈನ್ಯ, ದುಶ್ಮನ ಸೈನ್ಯ ಯುದ್ಧವನ್ನು ಮಾಡಬೇಕಾದಾಗ ಆಕಸ್ಮಿಕವಾಗಿ ಶತ್ರುಗಳು ನಮ್ಮನ್ನು ಗುಂಡಿನಿಂದ ಹೊಡೆದರೆ, ಗುಂಡೇಟಿಗೆ ಬಲಿಯಾದರೆ, ಶತ್ರುವಿನ ಗುಂಡಿಗೆ ನಮ್ಮ ಎದೆಯನ್ನು ಹೊಡಬೇಕು. ಎದೆ ಹೊಡ್ಡಿ ಯುದ್ಧವನ್ನು ಮಾಡಬೇಕು ವಿನಃ ಶತ್ರು ಸೈನ್ಯಕ್ಕೆ ಹೆದರಿ ಅಂಜಿಕೆಯಿಂದ ಹೇಡಿಗಳಾಗಿ ಅಂಜುಬುರಕರಾಗಿ ನಮ್ಮ ಬೆನ್ನು ತೋರಿಸಿ ಓಡಿ ಹೋಗಬಾರ್ದು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಭಾರತೀಯರು ಶೂರರು, ವೀರರು. ಎಂತಹ ತ್ಯಾಗ ಬಲಿದಾನಕ್ಕಾದರೂ ಕೂಡ ತಮ್ಮ ಜೀವನವನ್ನು ಅರ್ಪಿಸೋದು ಕೂಡ ಸಿದ್ಧರಾಗಿರ್ತಾರೆ ಅಂತಕ್ಕಂಥದ್ದು ನಮ್ಮ ಕಲ್ಚರು. ಇದು ನಮ್ಮ ಸಂಸ್ಕೃತಿ ಪರಂಪರೆ. ನೋಡಿ ಮಕ್ಕಳೇ, ಇದರ ಅರ್ಥ ಏನಪ್ಪ ಅಂದರೆ, ಭಾರತೀಯರು ವೀರರು ಶೂರರು ಅನ್ನೋದನ್ನು ನೀನು ತೋರಿಸ್ಕೊಡು. ಅಂಥ ಸಮಯ ಬಂದರೆ ಶತ್ರುವಿನ ಗುಂಡಿಗೆ ನಿನ್ನ ಎದೆ ಒಡ್ಡು. ಆದರೆ ಶತ್ರು ಸೈನ್ಯಕ್ಕೆ ಹೆದರಿ ಅಂಜಿಕೆಯಿಂದ ಓಡಿ ಹೋಗಬೇಡ. ಓಡಿ ಹೋಗಬೇಕಾದಾಗ ಅವರ ಗುಂಡೇಟು ನಿನ್ನ ಬೆನ್ನಿಗೆ ತಾಗದಿರಲಿ, ನಿನ್ನ ಬೆನ್ನ ಮೇಲೆ ತಿನ್ನಬೇಡ. ಅರ್ಥ ಏನು ಗೊತ್ತಾ? ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗಬೇಡ. ಎಂಥದ್ದೇ ಸ್ಥಿತಿ ಬಂದರೂ ಕೂಡ ನಿನ್ನ ಎದೆ ಹೊಡ್ಡು ನಿಲ್ಲು. ಕೊನೆಯ ಕ್ಷಣದ ತನಕ ಜೀವದ ಹಂಗನ್ನು ತೊರೆದು ಯುದ್ಧವನ್ನು ಮಾಡು. ವಿನಾಕಾರಣವಾಗಿ ಶತ್ರುವಿಗೆ ಶರಣಾಗಿ ನಿನ್ನ ಬೆನ್ನು ತೋರಿಸಿ ಪೀಠ ದಿಕ್ಕಾಕರ್ ಭಾಗನಾ ನಹಿ. ಭಾಗನಾ ಮೀನ್ಸ್ ಯುದ್ಧ ಭೂಮಿಯಿಂದ ಹೇಡಿಯ ಹಾಗೆ ಓಡಿ ಹೋಗಬೇಡ. ಅಕಸ್ಮಾತ್ ನಾವೇನಾದರೂ ಯುದ್ಧ ಭೂಮಿಯಿಂದ ಓಡಿ ಹೋಗಬೇಕಾದ್ರೆ ಶತ್ರು ಸೈನ್ಯ ಸುಮ್ಮನೆ ಬಿಡುತ್ತಾ ನಮ್ಮನ್ನು? ಏನು ಮಾಡುತ್ತೆ? ನಮ್ಮ ಬೆನ್ನ ಮೇಲೆ ಗುಂಡಿನ ದಾಳಿ ಮಾಡುತ್ತೆ. ಆ ಗುಂಡಿನ ಹೇಟು ನಮ್ಮ ಬೆನ್ನ ಮೇಲೆ ಬೀಳಬಾರದು. ಅದರ ಅರ್ಥ ಏನಪ್ಪ ಅಂದರೆ, ಶತ್ರುವಿಗೆ ಹೆದರಿ ನಾವು ಬೆನ್ನು ತೋರಿಸಿ ಓಡಿ ಹೋಗ್ತಾ ಇಲ್ಲ, ಎದೆ ಹೊಡ್ಡಿ ಯುದ್ಧ ಮಾಡ್ತೀವಿ. ಸಮಯ ಬಂದರೆ, ಸಂದರ್ಭ ಬಂದರೆ, ಅನಿವಾರ್ಯತೆ ಇದ್ದರೆ ಜೀವ ಕೂಡ ಕೊಡ್ತೇವೆ. ಮಾತೃಭೂಮಿಗೋಸ್ಕರ, ಈ ದೇಶಕ್ಕೋಸ್ಕರ ಅನ್ನೋದನ್ನು ಸಾರಿ ಸಾರಿ ಹೇಳ್ತಕ್ಕಂಥ ದೇಶ, ಸಂಸ್ಕೃತಿ, ಪರಂಪರೆ ನಮ್ಮ ದೇಶದ್ದು. ಇದನ್ನು ನೀನು ಕೂಡ ಪಾಲನೆ ಮಾಡು ಅಂತ ಹೇಳಿಬಿಟ್ಟು ತನ್ನ ತಾಯಿ ಮಗನಿಗೆ ಹೇಳ್ತಾರೆ. ಮಕ್ಕಳೇ ನೋಡಿ, ಎಷ್ಟು ತಾಯಂದಿರು, ಎಷ್ಟು ಅಮ್ಮದರಿಗೆ ಇಂತಹ ಒಂದು ಮನಸ್ಥಿತಿ ಇರುತ್ತೆ ಮಕ್ಕಳೇ. ಯಾವುದಾದ್ರೂ ತಾಯಿ ತನ್ನ ಮಗನನ್ನು ಯುದ್ಧ ಭೂಮಿ ಕಳಿಸ್ಬೇಕಾದಾಗ ಎಷ್ಟು ರೋದನೆ ಮಾಡ್ತಾಳೆ, ಎಷ್ಟು ಅಳ್ತಾಳೆ. ಹೌದಲ್ವ? ಹೌದಲ್ವ? ದುಃಖ ಇರ್ತದೆ ಸಹಜ, ಪ್ರೀತಿ ಬರುತ್ತೆ ಸಹಜ. ಆದರೆ ಎಲ್ಲ ಬಾಂಧವ್ಯ ಸಂಬಂಧಗಳಿಗಿಂತ ಹೆಚ್ಚಿನ ಮಹತ್ವ, ಬೆಲೆ ಇರತಕ್ಕಂಥದ್ದು ನಮ್ಮ ದೇಶಕ್ಕೆ. ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಕೂಡ ನಾವು ಸಿದ್ಧರಾಗಿರಬೇಕು ಅಂತಕ್ಕಂಥ ಸಂದೇಶವನ್ನು ತನ್ನ ಮಗನಿಗೆ ಆಕೆ ಹೇಳ್ತಾಳೆ. ನೋಡಿ ಮಕ್ಕಳ, ಎಷ್ಟೊಂದು ಅದ್ಭುತವಾದ ಮಾತಿದು. ಹೌದಲ್ಲ ಮಕ್ಕಳ? ಎಸ್. ಸೊ ಇಲ್ಲಿ ತನಕ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನಾನು, ಹೌದಾ? ನೋಡ್ತಾ ಹೋಗೋಣ ಮುಂದೇನಾಗತ್ತಂತೆ ನೋಡಿ. ಯುದ್ಧ ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ಹೈ. ನೋಡಿ ಮಕ್ಕಳೇ, ಯುದ್ಧ ಭೀಷಣ ರೂಪ ಸೆ, ಭೀಷಣ ಮೀನ್ಸ್ ಭಯಂಕರ ರೂಪ ಸೆ. ನೋಡಿ ಮಕ್ಕಳ, ಭಯಂಕರವಾಗಿ ಯುದ್ಧ ಆಗ್ತಾ ಇದೆ, ಹೌದಾ? ಸೊ ಶತ್ರು ಸೇನೆ ದಾಳಿ ಮಾಡ್ತಾ ಇದೆ.
ಅತಿ ಭೀಕರವಾದ ರಣಭಯಂಕರವಾದ ಯುದ್ಧ ಆಗ್ತಾ ಇದೆ. ಎಸ್, ಭೀಷಣ ರೂಪ ಸೆ ಫೈಲ್ತಾ ಜಾ ರಹಾ ಹೈ. ಫೈಲ ಮೀನ್ಸ್ ಹಬ್ಬೋದು. ಹಬ್ಬೋದು ಮೀನ್ಸ್ ಶತ್ರು ಸೈನ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಜಮಾವಣೆ ಆಗಿದೆ. ಯುದ್ಧ ಭೀಷಣವಾಗಿ ಭಯಂಕರವಾಗಿ ಸಾಗ್ತಾ ಇದೆ. ಫೈಲ್ತಾ ಜಾ ರಹಾ ಹೈ. ಇಚ್ಛೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ನೋಡಿ ಮಕ್ಕಳೇ, ಇಂಥ ಸಂದರ್ಭದಲ್ಲಿ, ಇಂಥ ಟೈಮಲ್ಲಿ ಭಾರತೀಯ ಸೇನೆಗೆ ಒಂದು ದೊಡ್ಡ ಟಾಸ್ಕ್, ಚಾಲೆಂಜ್ ಆಗೋಯಿತು. ಯಾವ ಚಾಲೆಂಜು? ಶತ್ರುವಿನ ಕೈಯಿಂದ ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥದ್ದು. ಸಿ ಇಚ್ಛೋಗಿಲ್ ನಹರ್, ಸಿ ಇಟ್ ಈಸ್ ಒನ್ ಆಫ್ ದ ಪ್ಲೇಸ್. It is a 14 kilometer from Lahore. ಗೊತ್ತಿದೆಯಾ ಮಕ್ಕಳ? ಲಾಹೋರ್ನಿಂದ 14 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಚ್ಛೋಗಿಲ್ ಅಂತಕ್ಕಂಥ ಪ್ಲೇಸ್ ಇದೆ. ಈ ಪ್ಲೇಸನ್ನು ಎಸ್ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ಯಾವ ರೀತಿ ಇಲ್ಲಿ ಈಗ ದೀವಾರ್ ಮೀನ್ಸ್ ಜೈಸ ವಾಲ್ ಮೀನ್ಸ್ ಗೋಡೆ. ಶತ್ರುವಿನ ಗೋಡೆಯನ್ನು, ಅವರ ಸೈನ್ಯವನ್ನು ಅಭೇದ್ಯ ಮೀನ್ಸ್ ಇಸೆ ನ ಭೇದ್ ಕರ್ ಸಕ್ತೆ ಹೈ. ಅದನ್ನು ಭೇದಿಸಲು ಅಸಾಧ್ಯ ಮೀನ್ಸ್ ಹೈಲಿ ಇಂಪಾಸಿಬಲ್ ಟು ಫೇಸ್ ಎನಿಮೀಸ್. ಶತ್ರುಗಳನ್ನು ಫೇಸ್ ಮಾಡಲಿಕ್ಕೆ ಭಯಂಕರವಾದ ಸಮಸ್ಯೆ ಇದೆ. ಅಂದರೆ ಶತ್ರುಗಳು ಸೈನ್ಯ ಬಹಳ ಸ್ಟ್ರಾಂಗ್ ಆಗಿದೆ. ಅವರನ್ನು ಕ್ರಾಸ್ ಮಾಡಿ, ಅವರನ್ನು ಫೇಸ್ ಮಾಡಿ ಇಚ್ಛೋಗಿಲ್ ಪ್ಲೇಸನ್ನು, ಅಲ್ಲಿಂದ ಶತ್ರುಗಳನ್ನು ಓಡಿಸೋದು ಬಹಳ ಕಷ್ಟ ಆಗಿತ್ತು. ಯಾರಿಗೆ? ಭಾರತೀಯ ಸೇನಾ ಕೆ ಲಿಯೆ ಇಟ್ ಈಸ್ ಎ ಬಿಗ್ ಟಾಸ್ಕ್. ಚುನೌತಿ ಮೀನ್ಸ್ ಚಾಲೆಂಜ್ ಮೀನ್ಸ್ ಇಟ್ ಈಸ್ ಎ ಟಾಸ್ಕ್ ಅಂತ ಹೇಳ್ತೀವಿ, ಹೌದಾ? ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಾ ದೀವಾರ್ ಬನಾ ಖಡಾ ಥಾ. ಒಂದು ದೊಡ್ಡ ಏನು, ಹೇಗೆ ಇಚ್ಛೋಗಿಲ್ ನಗರವನ್ನು, ಇಚ್ಛೋಗಿಲ್ ಪ್ಲೇಸನ್ನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಪ್ರಶ್ನ ಹುಟ ಮೀನ್ಸ್ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಇಟ್ ಈಸ್ ಎ ಬಿಗ್ ಚಾಲೆಂಜ್. ಏನದು? इस अभेद्य दीवार को तोड़ने की जिम्मेदारी कौन निभाएगा? See children, इस अभेद्य, see अभेद्य means, see the meaning what they are given. जिसको तोड़ा ना जाए, ಯಾವುದನ್ನು ಭೇದಿಸಲು ಸಾಧ್ಯವಿಲ್ಲ ಅದು ಅಭೇದ್ಯ. ಭೇದಿಸೋದು ಮೀನ್ಸ್ ಯಾವುದು ಸಾಲ್ವ್ ಆಗೋದಿಲ್ಲ, ಯಾವುದು ಕ್ಲಿಯರ್ ಆಗೋದಿಲ್ಲ ಅಂಥದ್ದನ್ನು ಸಾಧಿಸೋದೇ ದೊಡ್ಡ ಚಾಲೆಂಜ್, ಹೌದಾ ಮಕ್ಕಳೇ? ಜಿಸ್ಕ ತೋಡ ಮೀನ್ಸ್ ಬ್ರೇಕಪ್ ಮೀನ್ಸ್ ಯಾವುದನ್ನು ನಾವು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂಥ ದೊಡ್ಡ ಏನು ಅಭೇದ್ಯ ದೀವಾರ್. ಸಿ ಚಿಲ್ಡ್ರನ್ಸ್, ವಿ ಕ್ಯಾನ್ ಸಿ ಹಿಯರ್, ನೋಡಿ ಶತ್ರು ಸೈನ್ಯ ಎಷ್ಟೊಂದು ಯಾವ ರೀತಿಯಾಗಿ ನೋಡಿ ಆ ಒಂದು ಪ್ಲೇಸಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ಇವರನ್ನು ದಾಟಿ ಇವರನ್ನು ಈ ಬಾರ್ಡರ್ನಿಂದ ಆಚೆ ಓಡಿಸೋದು ಬಹಳ ಕಷ್ಟ ಇತ್ತು ಮಕ್ಕಳೇ. ಇಸ್ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗಾ? ಜಿಮ್ಮೆದಾರಿ ಮೀನ್ಸ್ ಜವಾಬ್ದಾರಿ. ಯಾವ ಕಮಾಂಡರ್ಗೆ, ಯಾವ ಮೇಜರ್ಗೆ, ಯಾವ ಸೈನಿಕರಿಗೆ ಇದರ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು? ಹೂ ವಿಲ್ go to take responsibility of the Ichhogil? It is a big task to Indian Army. It was a big task. ಇದು ದೊಡ್ಡ ಪ್ರಶ್ನೆ ಆಗಿತ್ತು ಭಾರತೀಯ ಸೈನ್ಯಕ್ಕೆ. ಇಲ್ಲಿ ಯಾವ ಮೇಜರ್ನ, ಯಾವ ಸೈನಿಕರನ್ನ, ಯಾವ ಕಮಾಂಡರ್ನ ಕಳಿಸಿ ಯುದ್ಧ ಮಾಡಬೇಕು? ಯಾಕಂದರೆ ಸಿ ಚಿಲ್ಡ್ರನ್ಸ್, ಇಲ್ಲೇನಾಗಿದೆ, ಶತ್ರು ಸೈನ್ಯ ಅತಿ ಭಯಂಕರವಾಗಿ ಸನ್ನದ್ಧವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥವ್ರನ್ನು ದಾಟಿ ಆಚೆ ಹೋಗೋದು ಹೇಗೆ ಸಾಧ್ಯ?
ಈ ಪ್ಲೇಸನ್ನು ಯಾರು ಕಾಪಾಡ್ತಾರೆ? ಯಾರು ಶತ್ರುಗಳು ಒಳಗೆ ಬರದಿರೋ ಥರ ಕಾಪಾಡ್ತಾರೆ ಅಂತಕ್ಕಂಥ ದೊಡ್ಡ ಪ್ರಶ್ನೆ ಆಗುತ್ತೆ. ಸಿ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗಾ? ಯಾಕಂದರೆ ಕಾರ್ಯ आसान नहीं था। यह कार्य यह तो कोई आसान कार्य नहीं था। आसान मीन्स easy because it was not an easy job. ಅದು ಸುಲಭದ ಕೆಲಸ ಆಗಿರಲಿಲ್ಲ ಮಕ್ಕಳೇ. ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸಿ ಅಲ್ಲಿಂದ ಶತ್ರು ಸೈನ್ಯವನ್ನು ಓಡಿಸೋದು ಇಟ್ ವಾಸ್ ನಾಟ್ ಅನ್ ಈಸಿ ಜಾಬ್. ಅದು ಸುಲಭದ ಕೆಲಸ ಆಗಿರಲಿಲ್ಲ. ಅದು ದೊಡ್ಡ ಚುನೌತಿ, ದೊಡ್ಡ ಟಾಸ್ಕ್ ಆಗಿತ್ತು. ಸೀದೆ ಮೌತ್ಗೆ ಜಾತ್ ಜೂಜ್ನಾ ಥಾ. ಯಾಕಂದರೆ ಸೀದೆ ಮೌತ್ಗೆ ಸಾತ್ ಜೂಜ್ನಾ. ಮೌತ್ ಮೀನ್ಸ್ ಮೃತ್ಯು, ಮೃತ್ಯು ಮೀನ್ಸ್ ಮರಣ. ನೋಡಿ ಮಕ್ಕಳೇ, ಅಲ್ಲಿ ಹೋಗಿ ಯುದ್ಧ ಮಾಡೋದು ಒಂದೇ. ಎಸ್, ಯುದ್ಧ ಮಾಡಲಿಕ್ಕೆ ಅಂತ ಅಲ್ಲಿಗೆ ಹೋದರೆ ಏನು, ಸೀದೆ ಮೌತ್ಗೆ ಸಾತ್ ಜೂಜ್ನಾ ಥಾ. ಇಟ್ ವಾಸ್ ಅ ಡೈರೆಕ್ಟ್ ಕಮಿಟ್ಮೆಂಟ್ ಟು ಡೆತ್. ಡೆತ್ ಮೀನ್ಸ್ ಸಾವು. ಅದು ನೇರವಾಗಿ ಸಾವಿಗೆ ಸಂಬಂಧಪಟ್ಟಾಗಿತ್ತು. ಅಂದರೆ ಅಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಜೀವ ಹೋಯಿತು ಅಂತ ಅಂದ್ಕೊಳ್ಬೇಕಿತ್ತು. ಅಲ್ಲಿಂದ ವಾಪಸ್ ಬರ್ತೇನೆ, ಜಯ ಗಳಿಸ್ತೇನೆ ಅಂತ ಯಾವ ಕಾನ್ಫಿಡೆನ್ಸ್ ಆಗಲಿ ಹೋಪ್ ಆಗಲಿ ಇರಲಿಲ್ಲ. ಕಾರಣ ಏನಪ್ಪ ಅಂದರೆ ಅಲ್ಲಿ ಶತ್ರು ಸೈನ್ಯ ಅಷ್ಟೊಂದು ಸ್ಟ್ರಾಂಗ್ಫುಲ್ ಆಗಿತ್ತು. ಹೌದಾ? ಅಲ್ಲಿಗೆ ಹೋಗೋದು ಒಂದೇ, ಜೀವ ಕಳ್ಕೊಳ್ಳೋದು ಒಂದೇ, ಎರಡು ಒಂದೇ ಆಗಿತ್ತು. ಅಲ್ಲಿಗೆ ಹೋದ್ವಿ ಅಂದರೆ ನಾವು ಸತ್ವಿ ಅಂತ ಆಗಿತ್ತು. ಅಂಥ ಸ್ಥಿತಿ ಇತ್ತು ಎಲ್ಲಿ, ಇಚ್ಚೋಗಿಲ್ ನಹರಲ್ಲಿ. ಓಕೆ ಚಿಲ್ಡ್ರನ್ಸ್, ಸೊ ಹಾಗಾಗಿ ಒಂದು ದೊಡ್ಡ ಪ್ರಶ್ನೆ ಆಯಿತು, ಅಲ್ಲಿಗೆ ಯಾವ ಸೈನಿಕರನ್ನು, ಯಾವ ಕಮಾಂಡರ್ನ, ಯಾವ ಮೇಜರ್ನ ಕಳಿಸ್ಬೇಕು ಅಂತ. ಓಕೆ, ಪರ್ ವೀರ ಕಭಿ ಮೌತ್ಗೆ ಬಯಸೆ ರುಕೆ ಹೇ. ಆದರೆ ನಿಜವಾದ ವೀರರು, ಶೂರರು, ನಿಜವಾದ ದೇಶಭಕ್ತಿ ಉಳ್ಳ ಸೈನಿಕರು ಯಾವತ್ತೂ ಕೂಡ ಮೌತ್ಗೆ ಭಯಸೆ, ಮೌತ್ ಮೀನ್ಸ್ ಮೃತ್ಯು, ಮೃತ್ಯುವಿಗೆ ಯಾವತ್ತೂ ಕೂಡ ಭಯ ಪಡೋದೇ ಇಲ್ಲ ಮಕ್ಕಳ. ನಿಜವಾದ ಶೂರ ವೀರ ಅಂದರೆ ತನ್ನ ಜೀವದ ಬಗ್ಗೆ ಭಯ ಆತನಿಗಿರೋದೇ ಇಲ್ಲ. ಆತ ತನ್ನ ಜೀವಕ್ಕೋಸ್ಕರ ಲೆಕ್ಕಿಸೋದೇ ಇಲ್ಲ. ತನ್ನ ಜೀವನವನ್ನು ಅವನು ಲೆಕ್ಕಿಸೋದೇ ಇಲ್ಲ. ಏನು ಲೆಕ್ಕಿಸೋದಿಲ್ಲ ಅಂದರೆ ತನ್ನ ಜೀವಕ್ಕೆ ಯಾವ ಬೆಲೆ ಕೂಡ ಆತ ಕೊಡೋದಿಲ್ಲ. ತನ್ನ ಗುರಿ ಒಂದೇ, ದೇಶವನ್ನು ಕಾಪಾಡಬೇಕು, ಶತ್ರುಗಳನ್ನು ಓಡಿಸಬೇಕು, ನನ್ನ ದೇಶ ಸುಭದ್ರವಾಗಿರಬೇಕು ಅಂತಕ್ಕಂಥದ್ದೇ ನಿಜವಾದ ವೀರನ, ಶೂರನ ಲಕ್ಷಣ. ಹಾಗಾಗಿ ನಿಜವಾದ ವೀರರು ಮೃತ್ಯುವಿಗೆ, ಸಾವಿಗೆ ಅಂಜೋದೂ ಇಲ್ಲ, ಭಯ ಪಡೋದೂ ಇಲ್ಲ. ಹೌದಾ ಮಕ್ಕಳೇ? ಎಸ್, मौत के बयसर के तुरंत एक वीर ने इसका दायित्व स्वीकार कर लिया. इसी बीच में तुरंत एक वीर, तुरंत मीन्स तत्क्षण, आ तत्क्षण ಒಬ್ಬ ವೀರ इसका दायित्व स्वीकार कर लिया. दायित्व मीन्स जिम्मेदारी, जवाबदारी. ओके चिल्ड्रन्स, इट ಈಸ್ ಅ ಏನು, ಅದರ ಇನ್ಚಾರ್ಜನ್ನು, ಜವಾಬ್ದಾರಿಯನ್ನು ತಗೊಳ್ತಾನೆ. इसका दायित्व स्वीकार ಮೀನ್ಸ್ ಅಕ್ಸೆಪ್ಟ್, ಅದನ್ನು ಸ್ವೀಕಾರ ಮಾಡ್ತಾನೆ ಮಕ್ಕಳ. ಯಾವುದನ್ನು? ಇಚ್ಚೋಗಿಲ್ ನಹರವನ್ನು ನಾನು ರಕ್ಷಣೆ ಮಾಡ್ತೀನಿ, ನಾನು ಅಲ್ಲಿ ನಿಂತು ಯುದ್ಧ ಮಾಡಿ ಶತ್ರುವನ್ನು ಓಡಿಸ್ತೇನೆ ಅಂತ ಹೇಳ್ಬಿಟ್ಟು ಒಬ್ಬ ಕಮಾಂಡರ್ ಸ್ವೀಕಾರ कर लिया. ये गाँव से आए हुए वही मेजर थे. सी चिल्ड्रन्स, ये और कोई नहीं था. ಅವರು ಮತ್ತಾರೂ ಆಗಿರಲಿಲ್ಲ. ಆ ಸೈನಿಕ, ಆ ಮೇಜರ್ ಯಾರಪ್ಪ ಅಂದರೆ, ಸಿ ಯಾವ ಸೈನಿಕ ತನ್ನ ತಾಯಿಯ ಆಶೀರ್ವಾದ ಪಡೆದು ತನ್ನ ಹಳ್ಳಿಯಿಂದ ಬಂದಿದ್ದ ಅದೇ ಮೇಜರ್, ಅದೇ ಕಮಾಂಡರ್ ಏನು ಮಾಡ್ತಾನಪ್ಪ ಅಂದರೆ ಇಲ್ಲಿ ಸೊ इसका दायित्व स्वीकार कर लिया. ಈ ಚಾಲೆಂಜನ್ನು, ಈ ಟಾಸ್ಕನ್ನು ಅವನು
ಅಕ್ಸೆಪ್ಟ್ ಮಾಡ್ತಾನೆ, ರಿಸೀವ್ ಮಾಡ್ಕೊತಾನೆ. ನಾನು ಯುದ್ಧ ಮಾಡ್ತೀನಿ, ನಾನು ಇಚ್ಚೋಗಿಲ್ಲನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ. ಈ ಗಾಸೆ ಹಾಯಿ ಹುಯಿ ವಹಿ ಮೇಜರ್ ಥೇ. ಆ ವ್ಯಕ್ತಿ ಮತ್ತಾರೂ ಆಗಿರಲಿಲ್ಲ, ಏನು ತಾನು ಹಳ್ಳಿಯಿಂದ ತಾಯಿಯ ಆಶೀರ್ವಾದ ಪಡೆದು ತಾಯಿ ಹೇಳಿದ್ಲು, ಮಗನೇ ಒಂದು ವಿಚಾರ ನೆನಪಲ್ಲಿ ಇಟ್ಕೋ, ಭಾರತೀಯ ಪರಂಪರಾ ಸೇನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ ಪರ್ ನಹಿ ಹೈ. ಮಗು, ಭಾರತೀಯ ಪರಂಪರೆ ತನ್ನ ಎದೆಯ ಮೇಲೆ ಗುಂಡನ್ನು ತಿಂತಕ್ಕಂಥದ್ದು. ಆದರೆ ಯುದ್ಧಕ್ಕೆ ಹಂಜಿ ಹೆದರಿ ಹೇಡಿಯಾಗಿ ಗುಂಡೇಟನ್ನು ತನ್ನ ಬೆನ್ನ ಮೇಲೆ ತಿನ್ನಬಾರದು. ಅಂದರೆ ಯುದ್ಧಕ್ಕೆ ಹೆದರಿ ಹಂಜುಬುರಕನಾಗಿ ಹೇಡಿಯಾಗಿ ಯುದ್ಧ ಭೂಮಿಯಿಂದ ಓಡಿ ಹೋಗಬಾರ್ದು ಅಂತ ಯಾವ ತಾಯಿ ಹೇಳಿ ಕಳಿಸಿದ್ಲು, ಯಾವ ತಾಯಿಯ ಆಶೀರ್ವಾದ ಪಡೆದು ಯುದ್ಧ ಭೂಮಿಗೆ ಬಂದಿದ್ದ, ಅದೇ ಹಳ್ಳಿಯ ಮೇಜರ್ ಇಲ್ಲಿ ಈ ಟಾಸ್ಕನ್ನು ತಾನು ತಗೊಳ್ತಾನೆ, ಜವಾಬ್ದಾರಿಯನ್ನು ತಾನೇ ವಹಿಸ್ಕೊತಾನೆ ಮಕ್ಕಳ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಟು ಎನಫ್ ಫಾರ್ ದಿಸ್ ಕ್ಲಾಸ್. ಓಕೆ, ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಓಕೆ ಚಿಲ್ಡ್ರನ್ಸ್? ಓಕೆ, ಬಟ್ ಥ್ಯಾಂಕ್ ಯು.